ಬಹುಮತವನ್ನು ಹೊಂದಿರತಕ್ಕಂತ ಒಂದು ಸರ್ಕಾರ ಮುಖ್ಯಮಂತ್ರಿ ಕುರ್ಚಿನೇ ಅಲಗಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅಸ್ಥಿರವಾದಂತ ಮುಖ್ಯಮಂತ್ರಿ ಕುರ್ಚಿ ಆ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಸರ್ಕಾರವನ್ನು ನಡೆಸಲಾರದೆ ಇವತ್ತು ಒಂದು ಹೊಸ ನಾಟಕವನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಇತ್ತೀಚೆಗೆ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಹಳೆ ಕಾನೂನಿಗೆ ಒಂದು ಹೊಸ ತಿದ್ದುಪಡಿಯನ್ನು ನಾವು ಮಾಡಿದ್ದೀವಿ. ಯಾವ ನರೇಗಾ ಯೋಜನೆ ಇತ್ತು ಅದನ್ನು 2047ರ ಏನು ವಿಕಸಿತ ಭಾರತ ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ಕೇಂದ್ರ ಸರ್ಕಾರ ಯೋಜನೆಯನ್ನು ರೂಪಿಸಿದೆ. ಅಲ್ಲಿರ್ತಕ್ಕಂಥ ಹಲವಾರು ನ್ಯೂನತೆಗಳನ್ನು ಸರಿಪಡಿಸುವಂಥ ದೃಷ್ಟಿಯಿಂದ ಕಾನೂನಿಗೆ ಭಾಳಷ್ಟು ಬದಲಾವಣೆಯನ್ನು ತಂದಿದ್ದೀವಿ. ಅದಕ್ಕೆ ಪೂರಕವಾಗಿ ಆ ಕಾನೂನಿನ ಹೆಸರು ಕೂಡ ಇವತ್ತು ಬದಲಾವಣೆಯಾಗಿದೆ. ಹೀಗಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಒಂದು ಸಮರ್ಥ ಆಡಳಿತವನ್ನು ಕೊಡಲಾರದೆ ಕೇವಲ ಆ ಹೆಸರಿನ ಮೇಲೇನೆ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸ್ಬೇಕಂತ ಹೇಳಿ ಒಕ್ಕೂಟ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಳಾರದೆ ಸಂಘರ್ಷಕ್ಕಿಳಿದಿರುವಂಥದ್ದನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಿನ್ನೆ ನೋಡಿದಿರಿ ತಾವೆಲ್ಲ ಯಾವ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಟವೆಲ್ ಸುತ್ತಕೊಂಡು ಹೋರಾಟ ನಡೆಸ್ತಾ ಇದ್ರು. ಅಲ್ಲಿ ದೆಹಲಿಯಲ್ಲಿ ಕೂಡ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಲೆಗೆ ಟವಲ್ ಸುತ್ತಕೊಂಡು ಬಹುಶಃ ಅವ್ರು ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ. ಇನ್ನು ಟವೆಲ್ ಸುತ್ತಾಕೂ ಸರಿಯಾಗಿ ಬರ್ತಾ ಇಲ್ಲ ಅವ್ರಿಗೆ. ಹೀಗಾಗಿ ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದು ಬಹಳ ದೊಡ್ಡ ಅಪರಾಧ ಮಾಡಿದ್ರು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನು ಹೇಳ್ತಾ ಇದ್ರು, ಈ ನರೇಗಾ ಯೋಜನೆಯನ್ನ ಪೂರಾ ನಿಲ್ಲಿಸೇ ಬಿಟ್ಟಿದಾರೋ ಅಥವಾ ಇದರೊಳಗೆ ಏನೂ ಉಳಿದೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪಂಚಾಯತ್ ವ್ಯವಸ್ಥೆಯನ್ನ ಪೂರಾ ಬುಡಮೇಲ್ ಮಾಡಿದ್ರು ಅನ್ನುವಂಥ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ತಮ್ಮ ಮೂಲಕ ರಾಜ್ಯದ ಜಿಲ್ಲೆಯ ಜನರ ಗಮನಕ್ಕೆ ತರುವಂಥದ್ದು ಏನಂದ್ರೆ, ಈ ಕಾನೂನು ಬದಲಾವಣೆ ಮಾಡುವಂಥ ಪ್ರಕ್ರಿಯೆ ನಮ್ಮ ಸರ್ಕಾರ ಬಂದಾಗ ಆಗಿಲ್ಲ. ಭಾಳ ಹಿಂದೆನೇ ಕಾನೂನುಗಳು ಬದಲಾವಣೆ ಆಗಿರುವಂಥದ್ದನ್ನು ತಾವು ಕಾಣ್ತೀರಿ. ಮಸೂದೆಗಳು ಬದಲಾವಣೆ ಕಾಲಕ್ಕೆ ಬದಲಾವಣೆ ಆಗ್ತಾವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ಇದು ಮೊದಲು ಯೋಜನೆ ಆಗಿತ್ತು. ಇದು ಯಾವಾಗ 1980ರಿಂದನೂ ಕೂಡ ಇದೊಂದು ಯೋಜನೆ ಇತ್ತು. ಆದರೆ ಅದನ್ನ 2005ರೊಳಗೆ ಕಾನೂನು ಅಂತ ಅವ್ರು ಮಾಡಿದ್ರು. ಈ ಯೋಜನೆ ಮೊದಲು ಇತ್ತು, ಕಾನೂನು ಆಗೋಕ್ಕಿಂತ ಮೊದಲೇನೂ ಈ ಯೋಜನೆ ಇತ್ತು. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತ ಇತ್ತು ಮೊದಲು, ಯಾವಾಗ 1980ರೊಳಗೆ. ಅದಾದ 3 ವರ್ಷ ಮೇಲೆ ಮತ್ತೆ ಹೆಸರು ಬದಲು ಮಾಡಿದ್ರು, ಭೂರಹಿತ ಉದ್ಯೋಗ ಖಾತ್ರಿ ಕಾರ್ಯಕ್ರಮ ಅಂತ ಮಾಡಿದ್ರು. ಯಾರಿಗೆ ಭೂಮಿ ಇಲ್ಲ ಅವರಿಗೆ ಉದ್ಯೋಗ ಕೊಡ್ಬೇಕಂತೇಳಿ ಕಾರ್ಯಕ್ರಮವನ್ನು ಮಾಡಿದ್ರು. 89ರೊಳಗೆ ತಾವೆಲ್ಲ ಹೆಸರು ಕೇಳಿದಿರಿ, ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇತ್ತು 89ರೊಳಗೆ. 93ರೊಳಗೆ ಉದ್ಯೋಗ ಭರವಸೆ ಯೋಜನೆ ಅಂತ ಆಯ್ತದೆ. ಇದೇ ಯೋಜನೆ ಹೆಸರು ಬದಲಾವಣೆ ಹಾಕೋತ್ ಹೋಯ್ತು. ಅದಾದ್ಮೇಲೆ 99ರಲ್ಲಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂತ ಬಂತು. ಅದಾದ್ಮೇಲೆ ನೀವೆಲ್ಲ ಕೇಳಿದ್ರಿ 2000 2004 ಈ ಅವಧಿಯೊಳಗ ಕೂಲಿಗಾಗಿ ಕಾಳು ಅಂತ ಹೇಳಿ ಪ್ರಾರಂಭ ಆಯ್ತು. ಅದಾದ್ಮೇಲೆ 2005ರೊಳಗೆ ಇದಕ್ಕೊಂದು ಕಾನೂನಿನ ರೂಪವನ್ನು ಕೊಟ್ಟು ಕೇವಲ ನರೇಗಾ ಅಂತ ಇಟ್ಟಿದ್ರು ಅವಾಗಷ್ಟ. ಅಂದ್ರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಕ್ಟ್ ಅಂತ ಮಾಡಿದ್ರು, ನರೇಗಾ ಅಂತೇಳಿ. ಯಾವಾಗ ಅವರಿಗೆ ಲೋಕಸಭೆ ಚುನಾವಣೆ 2009ಕ್ಕೆ ಬಂತು, ನಾವಿದಕ್ಕೆ ಮಹಾತ್ಮ ಗಾಂಧಿ ಹೆಸರು ಸೇರಿಸಿದ್ರೆ ನಮಗೆ ಹೆಚ್ಚು ಓಟ್ ಬರ್ತಾವ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಅವಾಗ ಅದಕ್ಕೆ ಮಹಾತ್ಮ ಗಾಂಧಿ ಹೆಸರನ್ನು ಅವರು ಸೇರ್ಪಡೆ ಮಾಡಿದರು. ಅಂದ್ರೆ ಈ ಕಾನೂನು ಅಥವಾ ಈ ಯೋಜನೆ ಕಾಲಕ್ಕೆ ಹೆಸರು ಬದಲಾವಣೆ ಹಾಕೋದು ಬರ್ತಾ ಇದೆ. ಯಾವುದೂ ಹೆಸರುಗಳು ಸ್ಥಿರವಾಗಿ ಇಲ್ಲ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಈಗ ಅವರು ನಾವು 2025ರಲ್ಲಿ ಮೊನ್ನೆ ಡಿಸೆಂಬರ್ನ ಚಳಿಗಾಲದ ಅಧಿವೇಶನದಲ್ಲಿ ಬಹಳಷ್ಟು ಬದಲಾವಣೆಯನ್ನು ತರೋದ್ರ ಮುಖಾಂತರ ನಾವು ಕೂಡ ಹೆಸರು ಬದಲಾವಣೆ ಮಾಡಿದ್ವಿ. ಅವರ ಆರೋಪ ಏನಂದ್ರೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಬದಲಾವಣೆ ಮಾಡಿದ್ರು ಅಂತೇಳಿ. ನಾನು ತಮ್ಮ ಮೂಲಕ ಕಾಂಗ್ರೆಸ್ಸಿನ ಮುಖಂಡರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ, ನಿಮಗೆ ಯಾವಾಗಿಂದ ಮಹಾತ್ಮ ಗಾಂಧಿ ಅವ್ರ ಮೇಲೆ ಬಹಳ ಪ್ರೀತಿ ಉಕ್ತಿಯೋ ಅಂತೇಳಿ. ಸ್ವಾತಂತ್ರ್ಯ ಸಿಕ್ಕ ನಂತರ ಇಡೀ ದೇಶದಲ್ಲಿ ಸುಮಾರು 400 ಸಂಸ್ಥೆಗಳು ನಕಲಿ ಗಾಂಧಿಗಳ ಹೆಸರು ಮೇಲೇನದಾವ. ಅದು ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ನೆಹರು ಇರ್ಬೋದು. ಸ್ಟೇಡಿಯಂಗಳಿಗೆ ಅವ್ರ ಹೆಸರಿದಾವ, ವಿಮಾನ ನಿಲ್ದಾಣಗಳಿಗೆ ಅವ್ರ ಹೆಸರಿದಾವ, ಪಾರ್ಕ್ಗಳಿಗೆ ಅವ್ರ ಹೆಸರಿದಾವ, ರಸ್ತೆಗಳಿಗೆ ಅವ್ರ ಹೆಸರಿದಾವ, ಬ್ರಿಡ್ಜ್ಗಳಿಗೆ ಅವ್ರ ಹೆಸರಿದಾವ, ಆಮೇಲೆ ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳಿಗೆ ಅವ್ರ ಹೆಸರಿದಾವ.
ಯೂನಿವರ್ಸಿಟಿಗೆ ಅವ್ರ ಹೆಸರಿದಾವ, ಆಸ್ಪತ್ರೆಗಳಿಗೆ ಅವ್ರ ಹೆಸರಿದಾವ. ನಿಮಗೆ ಯಾವಾಗ ಅವಾಗ ಮಹಾತ್ಮ ಗಾಂಧಿ ಹೆಸರು ನೆನಪಾಗ್ಲಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಇದೆ. ಒಂದು. ಎರಡನೇದು, ನಿಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಬಂದ ಮೇಲೆ ನೀವು ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ರಿ, ಅವಾಗ ಯಾಕೆ ನೀವು ಮಹಾತ್ಮ ಗಾಂಧಿ ಕ್ಯಾಂಟೀನ್ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ ನಿಮ್ಗೆ? ನೀವು ಅನ್ನಭಾಗ್ಯ ಯೋಜನೆ ಕೊಡ್ತು ಅಂತ ಹೇಳಿ 30 ತಿಂಗಳಾಯ್ತು ನಿಮ್ಮ ಸರ್ಕಾರ ಬಂದು. ಕೇವಲ 10 kg ಕೊಡ್ತು ಅಂತ ಹೇಳಿದ್ರಿ, ಅದ್ರೊಳಗೆ 5 kg ಕೊಡಕ್ಕೆ ಸಾಧ್ಯ ಆಯ್ತು. ಅದು 30 ತಿಂಗಳು ಪೂರ ಕೊಟ್ಟಿಲ್ಲ, ನೀವು 11 ತಿಂಗಳು ಮಾತ್ರ ಕೊಟ್ಟಿದ್ದೀರಿ. ಈ 11 ತಿಂಗಳೊಳಗೆ ಮತ್ತೆ ಯೋಜನೆಯನ್ನ ಬದಲಾಯಿಸ್ತಾ ಇದ್ರಿ. ಆ ಯೋಜನೆಗೆ ಏನು ಹೆಸರಿಡವ್ರಿದ್ರಿ? ಈಗಾಗಲೇ ಘೋಷಣೆ ಮಾಡಿದ್ರಿ, ಇಂದಿರಾ ಕ್ಯಾಂಟೀನ್ ಹೆಸರು ಆಯ್ತು. ಈಗ ಇಂದಿರಾ ಕಿಟ್ ಅಂತ ಘೋಷಣೆ ಮಾಡೋರ್ದು ಹೇಳಿದಾರೆ ಈಗಾಗಲೇ ಫುಡ್ ಮಿನಿಸ್ಟರ್. ಇಂದಿರಾ ಕಿಟ್ ನಾವು ತರೋರಿದೀವಿ, ನಾವು ಅಕ್ಕಿ ಕೊಡಂಗಿಲ್ಲ ಅಂತೇಳಿ. ನಿಮ್ಗೆ ಯಾವ ನೈತಿಕತೆ ಇದೆ? ನೀವು ಯಾವತ್ತೂ ಮಹಾತ್ಮ ಗಾಂಧಿ ಅವ್ರ ಹೆಸರು ಇಡಲಿಲ್ಲ. ನೀವು ಇಂದಿರಾ ಕ್ಯಾಂಟೀನ್, ಇಂದಿರಾ ಕಿಟ್ ಅಂತ ಹೇಳೋರು ನಿಮ್ಮ ಸರ್ಕಾರದಲ್ಲಿ, ನೀವು ಯಾಕೆ ಇಡಲಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಇದೆ. ಒಂದು. ಎರಡನೇದು, ನೀವು ಬಡವ್ರ ಹೊಟ್ಟೆ ಮೇಲೆ ಹೊಡಿತಾರೆ ಅಂತ ಹೇಳ್ತಿರಲ್ಲ, ಹಿಂದೆ 100 ದಿನ ಇದ್ದಂಥದ್ದನ್ನ ಇವತ್ತು ನಾವು 125 ದಿನ ಮಾಡಿದ್ದೀವಿ. ಉದ್ಯೋಗವನ್ನು ಹೆಚ್ಚು ಕೊಡ್ತಾ ಇದ್ದೀವಿ. ಮತ್ತು ಹಿಂದಿನ ನಿಮ್ಮ ಸರ್ಕಾರದಲ್ಲಿ, ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಬಂದಂಥ ಬಜೆಟ್ 8,739 ಕೋಟಿ ರೂಪಾಯಿ ಮಾತ್ರ ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟಂತೆ. ಇವತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ 48,000 ಕೋಟಿಗಿಂತ ಹೆಚ್ಚು ಹಣವನ್ನ ನಾವು ಕೊಡ್ತಾ ಇದ್ದೀವಿ. ಹಿಂದೆ ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ದಿನಗೂಲಿ 175 ಇತ್ತು, ನಾವು 370 ರೂಪಾಯಿ ಮಾಡಿದ್ದೀವಿ. ಅಂದ್ರೆ 125 ದಿನಕ್ಕೆ 40,000ಗಿಂತ ಹೆಚ್ಚು ಅಮೌಂಟ್ ಅವಂಗೆ ಸಿಗ್ತದ. ನೀವೆಷ್ಟು ಕೊಡ್ತಾ ಇದ್ರಿ? 175ರಂಗೆ 100 ದಿನ ಅಂದ್ರೆ 17,000 ಚಿಲ್ಲರೆ ಕೊಡ್ತಾ ಇದ್ರಿ. ಅದರ ಸುಮಾರು 10 3 ಪಟ್ಟು ನಾವು ಜಾಸ್ತಿ ಕೊಟ್ಟ ಮೇಲೆ ನೀವು ಹೆಂಗೆ ಬಡವರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ತೀರಿ? ನಾವು ಮಾನವ ದಿನಗಳನ್ನ ಇಡೀ ದೇಶದೊಳಗ ನೀವು 1660 ಕೋಟಿ ಮಾನವ ದಿನ ಅಷ್ಟ ಮಾಡಿದ್ರಿ ಕೆಲಸ. ನಾವು 3220 ಮಾನವ ದಿನಗಳನ್ನ ಸೃಷ್ಟಿ ಮಾಡಿದ್ದೀವಿ ಬಡವರಿಗಾಗಿ. ಮತ್ತು ಈಗಲೂ ಕೂಡ ಪಂಚಾಯಿತಿನ ಇದನ್ನ ಎಕ್ಸಲೆಂಟ್ ಪ್ಲಾನ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಯೋಚನೆ ಇದೆ. ಆದ್ರೆ ಒಂದು, ಅವರಿಗೆ ನಿಜವಾಗಿಯೂ ನೋವಿರುವಂಥದ್ದು ಎಲ್ಲಿ ಅಂತಂದ್ರೆ, ಏನು ಉದ್ಯೋಗ ಖಾತ್ರಿ ಹೆಸರ ಮೇಲೆ ಭ್ರಷ್ಟಾಚಾರ ನಡೀತಿತ್ತು, ಇದನ್ನೊಂದು ಬಂಗಾರದ ಮೊಟ್ಟೆ ಇಡುವಂಥ ಕೋಳಿಯಾಗಿ ಯೋಜನೆಯನ್ನು ದುರುಪಯೋಗ ತಗೊಂಡಿದ್ರು. ಇದೊಂದು ಬಂಗಾರ ಮೊಟ್ಟೆ ಇಡೋ ಕೋಳಿ ಅಂತ ಅವ್ರು ತಿಳ್ಕೊಂಡು ಇದನ್ನು ದುರುಪಯೋಗ ತಗೊಂಡಿದ್ರು. ಭ್ರಷ್ಟಾಚಾರ ಇನ್ನು ಮುಂದೆ ನಡೀಲಿಕ್ಕೆ ಅವಕಾಶ ಇಲ್ಲ, ಅದನ್ನು ನಾವು ನಿಲ್ಲಿಸ್ತೀವಿ. ನೀವು ಯಾರೋ ಕಲ್ಲಪ್ಪ ಮಲ್ಲಪ್ಪ ಹೆಸರಿನ ಮೇಲೆ ಬಿಲ್ ತೆಗಿತಾ ಇದ್ರಿ, ಸತ್ತವ್ರ ಹೆಸರ ಮೇಲೆ ಬಿಲ್ ತೆಗಿತಾ ಇದ್ರಿ, ಶಾಲೆಗೆ ಹೋಗು ಮಕ್ಕಳ ಹೆಸರ ಮ್ಯಾಗ ನೀವು NB ಬರಿತಾ ಇದ್ರಿ, ನೀವು ಸರ್ಕಾರಿ ನೌಕರಿ ಮಾಡ್ತಕ್ಕಂಥವ್ರ ಹೆಸರ ಮೇಲೆ ನೀವು ಬರಿತಾ ಇದ್ರಿ, MLA MP ರಾಜಕಾರಣದಾಗ ಇದ್ದವ್ರ ಹೆಸರ ಮ್ಯಾಗ ಬರಿತಾ ಇದ್ರಿ, ಇನ್ಕಮ್ ಟ್ಯಾಕ್ಸ್ ಕಟ್ಟವ್ರ ಹೆಸರ ಮ್ಯಾಗ ಬಿಲ್ ತೆಗಿತಾ ಇದ್ರಿ. ಅಂದ್ರೆ ನೀವು ಸ್ವತ್ತು ಸರ್ಗದಲ್ಲಿ ಇದ್ದವ್ರ ಹೆಸರ ಮೇಲೂ ಕೂಡ ಬಿಲ್ ತೆಗೆದಂತ ಉದಾಹರಣೆ ಹಳೇದಿತ್ತು. ಮತ್ತು ಓವರ್ಲ್ಯಾಪ್ ಮಾಡ್ತಾ ಇದ್ರಿ. ಉದ್ಯೋಗ ಖಾತ್ರಿ ಒಳಗೆ ಮಾಡಿದಂತ ಯೋಜನೆಯನ್ನ ಜಿಲ್ಲಾ ಪಂಚಾಯಿತಿ ಹೆಸರಿನ ಮ್ಯಾಗೋ ಇನ್ನೊಂದು ಕಡೆ ತೆಗಿತಾ ಇದ್ರಿ. ಇವತ್ತು ನಾವು ಗತಿಶಕ್ತಿ ಯೋಜನೆಗೆ ಇದನ್ನ ಲಿಂಕ್ ಮಾಡಿದೀವಿ. ಹೀಗಾಗಿ ಯಾವುದೇ ಕಾರಣಕ್ಕೆ ಓವರ್ಲ್ಯಾಪ್ ಆಗಕ್ಕೆ ಬಿಡೋದಿಲ್ಲ. ಮತ್ತು ಆಸ್ತಿ ನಿರ್ಮಾಣ ಆಗ್ಬೇಕಾಗ್ತದೆ. ಎಲ್ಲಿ ಸರ್ಕಾರಿ ದುಡ್ಡು ಖರ್ಚಾಗ್ತದ ಕೇಂದ್ರ ಸರ್ಕಾರದ್ದು, ಅಲ್ಲಿ ಒಂದು ಆಸ್ತಿ ನಿರ್ಮಾಣ ಆಗ್ಬೇಕನ್ನುವಂತ ಕಲ್ಪನೆ ಇಟ್ಕೊಂಡು ನಾವು ಈ ಎಲ್ಲ ವಿಚಾರಗಳನ್ನ ಈ ಹೊಸ ಕಾನೂನಲ್ಲಿ ನಾವು ಬದಲಾವಣೆ ಮಾಡಿದೀವಿ. ಮತ್ತು ನಿಮ್ಮ ಅವಧಿಯಲ್ಲಿ ಬಡವರಿಗೆ 2 ತಿಂಗಳು 3 ತಿಂಗಳು ನೀವು ಕೊಟ್ರಿ, ಕೊಡಿದ್ರೆ ಇಲ್ಲ ಪೇಮೆಂಟ್ ಆ ರೀತಿ ಇತ್ತು. ನೀವು ಮಷಿನರಿ ಉಪಯೋಗ ಮಾಡ್ತಾ ಇದ್ರಿ, JCB ಉಪಯೋಗ ಮಾಡ್ತಾ ಇದ್ರಿ. ಇವತ್ತು ನಾವು JCB ಉಪಯೋಗ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ. ಮತ್ತು 3 ತಿಂಗಳಲ್ಲ, ಯಾರು ದುಡಿತಾರ ಅವರಿಗೆ 1 ವಾರದಲ್ಲಿ ಪೇಮೆಂಟ್ ಆಗ್ಬೇಕನ್ನುವಂಥದ್ದನ್ನು ಕಾನೂನಿನಲ್ಲಿ ಹೊಸವಾಗಿ ನಾವು ಸೇರ್ಪಡೆ ಮಾಡಿದೀವಿ. ಒಂದು ವೇಳೆ ಲೇಟ್ ಆದ್ರೆ ಅವರಿಗೆ ಬಡ್ಡಿ ಹಾಕಿ ಕೊಡ್ಬೇಕನ್ನುವಂಥ ಕಾನೂನಿನಲ್ಲಿ ಅಂಶವನ್ನು ನಾವು ಸೇರ್ಪಡೆ ಮಾಡಿದೀವಿ. ಹೀಗಾಗಿ ಎಲ್ಲ ಒಳ್ಳೆ ಅಂಶಗಳನ್ನು ಮರೆಮಾಚಿ ಇವತ್ತು ನೀವು ಏನು ಹೇಳಕೊಂಡಿದ್ದೀರಿ ಅಂತಂದ್ರೆ, ನಿಮ್ಮ ಕುರ್ಚಿಗೆ ಏನು ದಂಗೆ ಎದ್ದದ, ನಿಮ್ಮ ಕುರ್ಚಿಗೆ ಸಂಚಕಾರ ಬಂದದ, ನಿಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳಲಿಕ್ಕೆ ಈ ಯೋಜನೆಯನ್ನ ನೀವು ಮಾಡ್ತಾ ಇದ್ದೀರಿ. ನಾನು ಇನ್ನೊಂದು ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ. ಇವತ್ತು ಪತ್ರಿಕೆಗಳಲ್ಲಿ ಬಹಳ ದೊಡ್ಡ ಜಾಹೀರಾತು ಕೊಟ್ಟಿದ್ದೀರಿ. ನಿಮ್ಮ ಪಕ್ಷದ ಪ್ರಚಾರಕ್ಕೆ ಸರ್ಕಾರಿ ಹಣವನ್ನ ದುರುಪಯೋಗ ಮಾಡ್ತಾ ಇದ್ದೀರಿ. ಯಾರಪ್ಪನ ಮನೆ ದುಡ್ಡದು? ಕರ್ನಾಟಕ ರಾಜ್ಯದ ಜನರ ಟ್ಯಾಕ್ಸ್ ಹಣವನ್ನ ಇವತ್ತು ಸರ್ಕಾರದ ಡೆವಲಪ್ಮೆಂಟ್ ಯೋಜನೆಗೆ ಬಳಕೆ ಮಾಡಿಕೊಳ್ಳಾರದೆ ನಿಮ್ಮ ಪಕ್ಷದ ಪ್ರಚಾರಕ್ಕೆ ಮಹಾತ್ಮ ಗಾಂಧೀಜಿ ಅವ್ರನ್ನ ಎಲ್ಲಿ ತನಕ ದುರುಪಯೋಗ ತಗೋತೀರಿ? ಇವತ್ತು ಕೂಡ ಮಹಾತ್ಮ ಗಾಂಧೀಜಿಯವರ ಫೋಟೋ ಹಾಕಿ ಅವರು ಪ್ರಶ್ನೆ ಮಾಡಿದಂಗ ಇನ್ನೊಬ್ಬರಿಗೆ ಈ ರೀತಿಯಾದಂತ ಅಪಪ್ರಚಾರವನ್ನು ನೀವೇನು ಮಾಡ್ತಾ ಇದ್ರಿ. ನಾವು ಇಷ್ಟಕ್ಕೆ ಬಿಡೋದಿಲ್ಲ. ಜನರ ಬಳಿ ನಾವು ಬರ್ತೀವಿ, ಸಾರ್ವಜನಿಕವಾಗಿ ನಾವು ಹೇಳ್ತೀವಿ. ನಿಮ್ಗೆ ತಾಕತ್ತಿದ್ರ ಒಂದೇ ವೇದಿಕೆ ಮೇಲೆ ಚರ್ಚೆ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ಬರ್ರಿ ಜನರ ಬಳಿಗೆ ಹೋಗೋಣ.
ನಾವು ಇಷ್ಟು ಒಳ್ಳೆ ಅಂಶಗಳನ್ನು ಸೇರಿಸಿದ ಮೇಲೆ ನೀವು ಅಪಪ್ರಚಾರ ಮಾಡ್ತಾ ಇದ್ರಿ, ಸಂಘರ್ಷಕ್ಕಿಳಿತಾ ಇದ್ರಿ ಕೇಂದ್ರ ಸರ್ಕಾರ ಜೊತೆಗೆ. ಯಾವಾಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷಕ್ಕಿಳಿತದ, ಹಾನಿ ನಿಮಗಾಗುವುದಿಲ್ಲ, ಕರ್ನಾಟಕ ರಾಜ್ಯದ ಜನರಿಗೆ ಆಗ್ತದ. ಹೀಗಾಗಿ ಕರ್ನಾಟಕ ರಾಜ್ಯದ ಜನರಿಗೆ ಹಾನಿ ಆಗಬಾರ್ದು. ಯಾವ ರೀತಿ ಪಶ್ಚಿಮ ಬಂಗಾಳ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷ ಮಾಡ್ತಾ ಮಾಡ್ತಾ ಅಲ್ಲಿ ಕಿಸಾನ್ ಸಮ್ಮಾನ್ ನಿಧಿಯನ್ನ ಕೊಡ್ತಾ ಇಲ್ಲ, ಅವರು ನಮ್ಮ ಹೆಸರು ಬರ್ತದ ಅಂತೇಳಿ. ಕೇವಲ ಹೆಸರಿಗಾಗಿ ಅಲ್ಲ, ಜನರ ಉದ್ಧಾರಕ್ಕಾಗಿ ನಾವು ಕಾರ್ಯಕ್ರಮ ಮಾಡಬೇಕಾಗ್ತದ. ಹೀಗಾಗಿ ಈ ಡೊಂಬರಾಟವನ್ನು ನಿಲ್ಲಿಸಬೇಕು. ಮತ್ತು ನೀವು ಏನು ತಿಪ್ಪರ್ಲಾಗ ಹಾಕಿದ್ರು ಬರುವ ಚುನಾವಣೆಯಲ್ಲಿ ನೀವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಜನ ನಿಮ್ಮನ್ನು ಕಸದ ಬುಟ್ಟಿಗೆ ಹಾಕ್ತಾರೆ. ನಿಶ್ಚಿತವಾಗಿ ಮುಂದಿನ ಬಾರಿ ನಮ್ಮದೇ ಸರ್ಕಾರ ಬರ್ತದ. ಹೀಗಾಗಿ ಈ ಯೋಜನೆಯನ್ನ ವ್ಯವಸ್ಥಿತವಾಗಿ ನಾವು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತು ಸುಮಾರು 670 ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ CAG ವರದಿ ಪ್ರಕಾರ ಉದ್ಯೋಗ ಖಾತ್ರಿಯಲ್ಲಿ ಗೋಲ್ಮಾಲ್ ಆಗ್ಯದ. ನೀವು ಅವ್ರ ಮೇಲೆ ಏನೂ ಆಕ್ಷನ್ ತಗೊಳ್ಳಿಲ್ಲ. ಸುಮಾರು 360 ಜನರ ಮೇಲೆ ಆಕ್ಷನ್ ಆಗ್ಬೇಕಂತ ರಿಪೋರ್ಟ್ ಅದ, ಯಾರ ಮೇಲೂ ಇವತ್ತಿನ ತನಕ ಆಕ್ಷನ್ ತಗೊಂಡಿಲ್ಲ. ಈ ರೀತಿ ಈ ಉದ್ಯೋಗ ಖಾತ್ರಿ ಏನಿದೆ, ಇವತ್ತು ನಾವು ವಿಕಸಿತ ಭಾರತದ ಕಲ್ಪನೆ ಇಟ್ಕೊಂಡು VPG ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ರೂರಲ್ ಅಂತಕ್ಕಂಥದ್ದು ಪೂರ್ಣ ಹೆಸರದು. ಅದರದ ಒಂದೊಂದು ಅಕ್ಷರಗಳನ್ನ ಅಂದ್ರೆ ಆ ಶಾರ್ಟ್ ಫಾರ್ಮ್ ಮಾಡಿದ ಮೇಲೆ ನಿಕ್ ನೇಮ್ ಬಂದೇ ಬರ್ತದೆ, ಜಿ ರಾಮ್ಜಿ ಅಂತೇಳಿ. ಅವರಿಗೆ ರಾಮ ಅಂದ ಕೂಡಲೇ ಬೆಂಕಿ ಎತ್ತಿಬಿಟ್ಟದು. ನನಗನ್ನಿಸ್ತದ ಬಹುಶಃ ಮಹಾತ್ಮ ಗಾಂಧೀಜಿ ಅವರು ಇದ್ರೂ ಕೂಡ ಇದನ್ನು ಸ್ವಾಗತ ಮಾಡ್ತಾ ಇದ್ರು. ಯಾಕೆ ಮಹಾತ್ಮ ಗಾಂಧೀಜಿ ಅವರು ಸ್ವಾಗತ ಮಾಡ್ತಾ ಇದ್ದಾರೆ ಅಂದ್ರೆ, ರಘುಪತಿ ರಾಘವ ರಾಜಾರಾಮ್ ಅಂತ ಹೇಳಿದವರು ಮಹಾತ್ಮ ಗಾಂಧಿ ಅವರು. ಗ್ರಾಮ ರಾಜ್ಯದಲ್ಲೇ ರಾಮರಾಜ್ಯ ಕಂಡಂತವ್ರು. ಹೀಗಾಗಿ ನನ್ನ ಹೆಸರು ಮೇಲೆ ಭ್ರಷ್ಟಾಚಾರ ಮಾಡ್ರಪ್ಪ, ರಾಮನ ಹೆಸರು ಇಟ್ಟರೆ ಅಡ್ಡಿ ಇಲ್ಲ, ಇಟ್ಕೊಳ್ಳಿ ಅಂತ ಹೇಳ್ತಿದ್ರು. ಆದ್ರೆ ಇವರು ರಾಮನ ಹೆಸರು ಹೇಳಿಕೊಳ್ಳಿ ಬೆಂಕಿ ಎತ್ತಿದಂಗೆ ಮಾಡ್ತಾ ಇದಾರ. ಹೀಗಾಗಿ ತಮ್ಮ ಹುಳುಕನ್ನು ಮುಚ್ಚಿಕೊಳ್ಳಿಕ್ಕೆ ಇವತ್ತು ಏನು ಡೊಂಬರಾಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ನಾವು ಜನಜಾಗೃತಿ ಅಭಿಯಾನವನ್ನು ಮಾಡೋರಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈಗಾಗಲೇ ಸುಮಾರು 15 ಜಿಲ್ಲೆಗಳಲ್ಲಿ ಈ ಜಾಗೃತಿ ಸಮಾವೇಶಗಳನ್ನು ಮಾಡಿದ್ದೀವಿ. ಇವತ್ತು ಕೂಡ ನಾವು ದಾವಣಗೆರೆ ನಗರದಲ್ಲಿ ನಮ್ಮೆಲ್ಲ ಮುಖಂಡರೊಂದಿಗೆ ಸನ್ಮಾನ್ಯ ರೇಣುಕಾಚಾರ್ಯ ಇರ್ಬೋದು, ಸನ್ಮಾನ್ಯ ಸಿದ್ದೇಶ್ ಅವರು ಇರ್ಬೋದು, ನಮ್ಮ ಉಳಿದಂತೆ ನಾಗರಾಜ್ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಎಲ್ಲರೂ, ಅನೇಕ ಮಾಜಿ ಶಾಸಕರು, ಉಳಿದಂತೆ ಮಾಜಿ ಸಂಸದರು ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಾರೆ. ನಾವು ಜಾಗೃತಿ ಸಮಾವೇಶಗಳನ್ನು ಮಾಡ್ತೀವಿ. ಇದನ್ನು ಇಷ್ಟೇ ಬಿಡೋದಿಲ್ಲ, ಪಂಚಾಯತ್ ಮಟ್ಟಕ್ಕೂ ಹೋಗ್ತೀವಿ, ಪ್ರತಿ ಗ್ರಾಮ ಮಟ್ಟಕ್ಕೂ ಹೋಗ್ತೀವಿ. ಇದರ ಕಾಂಗ್ರೆಸ್ಸಿನ ಇದೇನು ಡೊಂಬರಾಟ ಮಾಡ್ತಾ ಇದ್ದಾರೆ, ಹೊಸ ನಾಟಕ ಏನು ಪ್ರಾರಂಭ ಮಾಡಿದ್ರೆ ಆ ನಾಟಕ ಬಂದ್ ಮಾಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಎಲ್ಲ ಸರ್ಕಾರಿ ವ್ಯವಸ್ಥೆಯನ್ನ ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಯಾರಿಂದ ಕಲಿಬೇಕಂದ್ರೆ ಕಾಂಗ್ರೆಸ್ಸಿಗರಿಂದ ಕಲಿಬೇಕು. ತನ್ನ ಪಾರ್ಟಿಯ ಪ್ರಚಾರಕ್ಕಾಗಿ ಯಾವ ರೀತಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ. ವಿಧಾನಸಭೆ ಅಧಿವೇಶನ ಕರೆದು ಚರ್ಚೆ ಮಾಡುವಂಥದ್ದು ಅಗತ್ಯ ಇರಲಿಲ್ಲ. ನಾವು ಯಾವಾಗ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಈ ಬಿಲ್ಲನ್ನು ಮಂಡನೆ ಮಾಡಿದ್ವಿ ತಿದ್ದುಪಡಿಗಾಗಿ, ನಿಮ್ಮ ತಾಕತ್ತಿದ್ರೆ ಅಲ್ಲೇ ಚರ್ಚೆ ಮಾಡಬೇಕಾಗಿತ್ತು. ಇಂಥ ಅಂಶಗಳು ಸರಿ ಇಲ್ಲ ಅಂತೇಳಿ ಹೇಳ್ಬೇಕಾಗಿತ್ತು. ಈ ಕಲಾಪಗಳನ್ನು ರಾಷ್ಟ್ರದ ಜನ ನೋಡ್ತಾರೆ. ನಮ್ಮ ತಪ್ಪಿದ್ರೆ ನಮಗೆ ಹೇಳ್ತಾರೆ, ನಿಮ್ಮ ತಪ್ಪಿದ್ರೆ ನಿಮಗೆ ಹೇಳ್ತಾರೆ. ಆದ್ರೆ ನೀವು ಅಲ್ಲಿಂದ ಪಲಾಯನ ಮಾಡಿದ್ರಿ, ಓಡಿ ಹೋಗಿದ್ರಿ ಹೊರಗಡೆ. ನೀವು ಅಲ್ಲಿ ಚರ್ಚೆ ಮಾಡೋಕ್ಕಾಗಲಿಲ್ಲ. ವಿಧಾನಸಭೆ ಒಳಗೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತೀರಿ. ಇನ್ನೊಂದು, ನೀವು ರಾಜ್ಯಪಾಲರನ್ನ ಕರೆದು ಅಡ್ಡಗಟ್ಟಿ ನಾವು ಹೇಳಿದ್ದನ್ನೇ ನೀವು ಓದ್ಬೇಕಂತೇಳಿ ಅವ್ರ ಮೇಲೆ ಪ್ರೆಷರ್ ಹಾಕ್ತೀರಿ. ಇದು ಸಂಘರ್ಷಕ್ಕೆ ಕಾರಣ ಆಗ್ತದಂತೇಳಿ ರಾಜ್ಯಪಾಲರು ಅವತ್ತು ಸದನಕ್ಕೆ ಗೌರವ ಕೊಡುವಂಥ ರೀತಿಯಲ್ಲಿ ಮೊದಲನೇ ಪ್ಯಾರ ಮತ್ತು ಕೊನೆಯ ಪ್ಯಾರ ಓದಿದಾರ. ಅದು ಗೌರವ ಕೊಟ್ಟಿದ್ದಾರೆ ಸದನಕ್ಕೆ. ಸಂಘರ್ಷದ ಮಾತುಗಳನ್ನು ಆಡಬಾರ್ದಂತೇಳಿ ಅವರು ಹೊರಟಾಗ ನೀವು ಅವ್ರ ಜೊತೆ ಮ್ಯಾನ್ ಹೆಡಲ್ ಮಾಡಕ್ಕೆ ಹೋಗಿದ್ರಿ ಅನ್ನುವಂಥದ್ದು ಕೂಡ ಇವತ್ತು ರಾಜ್ಯದ ಜನ ನೋಡಿದ್ದಾರೆ. ಹೀಗಾಗಿ ನೀವು ಸರ್ಕಾರಿ ದುಡ್ಡನ್ನು ಅಪವ್ಯಯ ಮಾಡಿ ನಿಮ್ಮ ಪಕ್ಷದ ವಿಚಾರಗಳನ್ನು ಜನರ ಮೇಲೆ ಹೇರಲಿಕ್ಕೆ ಹೊಂಟಿದ್ರಿ. ಇದು ಅತ್ಯಂತ ಖಂಡನೀಯವಾದಂಥದ್ದಂತ ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರಾಜ್ಯ ಸರ್ಕಾರ ಯಾರ್ಯಾರು ಎಲ್ಲಿ ನೋಡ್ರಿ, ಇತ್ತೀಚೆಗೆ ಯಾವುದೋ ಒಂದು ಭಾಷಣ, ದ್ವೇಷ ಭಾಷಣ ಮಸೂದೆ ಅಂತಂದ್ರು. ಅಂದ್ರೆ ನೀವು ಏನ್ ಮಾಡಕ್ ಹೊಂಟಿದಿರಿ? ಒಟ್ಟು ವ್ಯವಸ್ಥೆಯನ್ನ ನಿಮ್ಮ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಈ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಅವ್ರನ್ನ ಹೆದರಿಸಲಿಕ್ಕೆ ಹೊರಟಿದ್ದೀರಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಯದ. ಆರ್ಥಿಕ ಸ್ಥಿತಿ ತೀರಾ ಶೋಚನೀಯ ಆಗ್ಯದ. ಯಾವುದೇ ಒಬ್ಬ ಮಂತ್ರಿ ಇಡೀ ರಾಜ್ಯ ಸುತ್ತಾಕಿದ್ದೀನಿ, ಎಲ್ಲ ಜಿಲ್ಲೆ ನಾನು ಹೋಗಿ ಬಂದಿದ್ದೀನಿ, ನನ್ನ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಯಾವುದೂ ತೊಂದರೆ ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಅಬಕಾರಿ ಸಚಿವರ ಇಲಾಖೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿರುವಂಥದ್ದಕ್ಕೆ ನೀವು ಚರ್ಚೆ ಮಾಡ್ತಾ ಇಲ್ಲ ವಿಧಾನಸಭೆ ಒಳಗಡೆ. ಈ ರೀತಿ ರಾಜ್ಯ ಅಧೋಗತಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ
ನಾವು ವಿಧಾನಸಭೆಯ ಒಳಗಡೆ ವಿಧಾನಸಭೆಯ ಹೊರಗಡೆ ಎರಡೂ ಕಡೆ ಕೂಡ ಇದನ್ನು ಹೋರಾಟವನ್ನು ಮುಂದುವರಿಸ್ತೀವಿ. ಜನರಿಗೆ ಇವರ ನಿಜವನ್ನವನ್ನು ಬಯಲು ಮಾಡ್ತೀವಿ.